ಶತಮಾನದ ಸಂತ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಪಾದಬಿಟ್ಟಂತ ಪುಣ್ಯಭೂಮಿಯಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶದ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಉಳಿಸಿಕೊಂಡಿರ್ತಕ್ಕಂಥವರು ಕನ್ನಡ ನಾಡಿನ ಅನ್ನದಾತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿ ಈ ನಾಡಿನ ರೈತರಿಗೆ ಗೌರವ ಸಲ್ಲಿಸಿರ್ತಕ್ಕಂಥ ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ದಿವಸ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವ್ರು ನನ್ನ ಅಧ್ಯಾತ್ಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ಪವನ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವ್ರು ಮಾತೋಶ್ರೀ ಸುವರ್ಣ ತಾಯಿಯವರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಇನ್ನೋರ್ವ ತಾಯಿಯವರ ದಿವ್ಯ ಚರಣಕ್ಕೂ ಅಧ್ಯಾತ್ಮದ ಸದ್ಗುರುಗಳಾಗಿರ್ತಕ್ಕಂಥ ಪರಂ ಪೂಜ್ಯ ಯಾಸೀನ್ ಮುಲ್ಲಾ ಗುರುಗಳ ದಿವ್ಯ ಚರಣಕ್ಕೂ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರು ಆದಿಯಾಗಿ ರಾಹುಲ್ ಕೂಪ್ಕಟಿ ಅವರು, ಶಾಂತಗೌಡರು, ಕಲ್ಲು ಸೊನ್ನದವರು, ಸಂಗಮೇಶ್ ಸಗರ್ ಅವರು, ಶರಣಪ್ಪ ಮರಳಿ ಅವರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು, ಎಲ್ಲ ತಾಯಂದ್ರು, ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಬಂಧುಗಳೇ, ಇಲ್ಲಿವರೆಗೆ ಎಲ್ಲ ರೈತ ಸಂಘದ ಬಗ್ಗೆ ಹೇಳಿದ್ರು. ಸಿದ್ದೇಶ್ವರ ಶ್ರೀಗಳನ್ನ ಒಂದ ಮಾತಿನೊಳಗೆ ನೆನಪು ಮಾಡಿಕೊಳ್ಳುತ್ತೇನೆ. ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ಭಾರತಕ್ಕೆ ಬರ್ತಾ ಇದ್ರು. ವಿಮಾನ ನಿಲ್ದಾಣದೊಳಗೆ ಒಂದೇ ಒಂದು ಪ್ರಶ್ನೆ ಮಾಡಿದ್ರು, ಬುದ್ಧಿ ಜಗತ್ತಿನ ಎಲ್ಲ ದೇಶಗಳಿಗೆ ಅಡ್ಡಾಡಿರಿ, ಸಂಚಾರ ಮಾಡಿರಿ, ಪ್ರವಚನ ಮಾಡಿರಿ, ನೀವ್ ಯಾರಿಗ್ ಗೌರವ ಕೊಡ್ತೀರಿ ಅಂತಂದಾಗ ನಡೆದಾಡುವ ಸಂತರ ಬಾಯಿಂದ ಬಂದಿರತಕ್ಕಂತ ಮಾತು, ಈ ಮಣ್ಣಿನೊಳಗ ಚಿನ್ನದಂತ ಬೆಳೀತಕ್ಕಂತ ಅನ್ನದಾತನಿಗೆ ನಾ ಗೌರವ ಕೊಡ್ತೀನಿ ಅಂತ. ನಾನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ ಮುಗುಳು ಕೊಡದಪ್ಪ ರೈತರ ಮ್ಯಾಗ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿದ್ರು. ಅವರ ಸಾನ್ನಿಧ್ಯದೊಳಗೆ ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕಲ್ಲ, MLA-ಗಳಿಗಲ್ಲ, ಇಡೀ ನಾಡಿನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೇನೆ. ಇವತ್ತು ನಮ್ಮ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಆ ಜಿಲ್ಲೆ, ಈ ಜಿಲ್ಲೆ, ನಾನ್ ಅಧ್ಯಕ್ಷ, ನೀನ್ ಅಧ್ಯಕ್ಷ, ಇದೆಲ್ಲವನ್ನ ದೂರ ಸರಿಸಬೇಕು. ಈ ವೇದಿಕೆ ಮುಖಾಂತರ ವಿನಂತಿ ಮೂಲಕ ನಿಮಗೆ ಆಹ್ವಾನವನ್ನು ಕೊಡ್ತೇನೆ. ಮುಂದಿನ ದಿನಮಾನಗಳು ಉತ್ತರ ಕರ್ನಾಟಕಗಳು ಒಂದು ಸಮಾವೇಶ ಆಗ್ತದ. ನಿಮ್ಮೆಲ್ಲ ರಾಜ್ಯಾಧ್ಯಕ್ಷ, ನಿಮ್ಮೆಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲ ಸಂಘಟನೆಯನ್ನು ದೂರ ಸರಿಸ್ರಿ. ಮುಗುಳು ಕೂಡ ಅಪೋರ್ ನೇತೃತ್ವದೊಳಗ ಲಕ್ಷಾಂತರ ರೈತರು ಸೇರ್ತಾರ, ಬಂದೆಲ್ಲ ಸೇರ್ಕೊಂಡ್ಬಿಡ್ರಿ. ನೀವೆಲ್ಲ ವಿಚಾರ ಮಾಡ್ರಿ. ಯಾವ್ದಾರ ಒಂದು DCC ಬ್ಯಾಂಕ್ ಬರ್ತಾರ, ಬಿಜೆಪಿ, JDS, ಕಾಂಗ್ರೆಸ್ ರಾತ್ರಿ ಮರಿತಾರ, ಹೋಟೆಲ್ದಾಗ ಒಂದಾಗ್ತಾರ. ನಿಮಗ್ ವಿಚಾರ ಮಾಡ್ಬೇಕು ನೀವೆಲ್ಲ. ಯಾಕ್ರಿ ಬುದ್ಧಿ? ಎಲ್ಲ ಪಕ್ಷ, ಜಾತಿ, ಧರ್ಮ, ರೊಕ್ಕ ಹಿಂದೆ ಬಡದಾಡಿರ್ತಾರೆ, ಎಲ್ಲ ಮರಿತಾರ. ಮತ್ ನೀವ್ಯಾಕೆ ಒಂದಾಗ್ತಾ ಇಲ್ಲ? ಇವತ್ತಿಲ್ಲಿ ಸಿದ್ದೇಶ್ವರ ಜಾತ್ರೆ ನಡೆದಿರ್ತದ, ಮುಗುಳು ಕೊಡದ ಎಲ್ಲಾ ಲಿಂಗರ ಜಾತ್ರೆ ನಡೆದಿರ್ತದ, ಲಕ್ಷಗಟ್ಲೆ ಜನ ಇರ್ತದ, ತೇರ್ ಎಡೀತಿರ್ತದ. ಆ ಮೂಲಿಯೊಳಗೊಬ್ಬ ನಿಂತಿರ್ತಾನ. ಎಲ್ಲಾ ಮಂದಿ ನಮಗ್ ಪರಿಚಯ ಇರೋದಿಲ್ಲ. ಆದ್ರ ನಮ್ ಬೆಳಗಾವಿಯವ, ಬಿಜಾಪುರದವ, ಗದಗದವ ಅಂತ ಒಬ್ಬ ಪರಿಚಯ ಇರ್ತಾನ. ಹೆಂಗ ದೂರಿಂದ ಕೈ ಮಾಡ್ತಿರಲ್ಲ. ಇನ್ನು ಮ್ಯಾಗ ನಿಮಗೆ ವಿನಂತಿ ಮಾಡಿಕೊಡ್ತೀನಿ, ಕರ್ನಾಟಕದ 31 ಜಿಲ್ಲೆ ಒಳಗೆ ಹಸಿರು ಟವಲ್ ಹಾಕೊಂಡು ಯಾವ ಭೇಟಿ ಆಗ್ತಾನೆ ಅವ್ರ ರೈತ ಸಂಘ ಅಭಿಮಾನಿ ಒಪ್ಕೊಂಡ್ರೆ ಅವಾಗ ಗೆಲ್ಲಿಕ್ ಸಾಧ್ಯದ. ಎಷ್ಟು ವರ್ಷ ಈ ಭಾಗದೊಳಗೆ ರಾಜಕಾರಣಿಗಳದಾರಲ್ಲ, ಅಧಿವೇಶನದೊಳಗೆ ಬಹಳ ಚಂದ ಮಾತಾಡ್ತಾರ. ಎಷ್ಟೈತ್ರಿ ಆಲ್ಮಟ್ಟಿ? 519.6 ಈಗ ಸದ್ಯ ಅದ. 524.256 ಆಗ್ಬೇಕು. ಇವೆಲ್ಲ ಏನ್ MLA-ಗಳು ಸಹಾಯನ ಆಗ್ತದ? ನೀವ್ ಯಾವಾಗ ಕೇಳೋರು? 10 ವರ್ಷ ನೋಡ್ತೀನಿ ವಿಧಾನಸೌಧದೊಳಗೆ ಮಾತಾಡ್ತಾರ. ಆಲ್ಮಟ್ಟಿ ಎತ್ತರ ಆಗ್ಬೇಕು. ಯಾವಾಗ ಆಗ್ಬೇಕು? MLA-ಗಳ ಪಗಾರ ಹೆಚ್ಚಾಗ್ಯದ, ಅವ್ರ ಭತ್ತೆ ಹೆಚ್ಚಾಗ್ಯದ, ಸವಲತ್ತುಗಳು ಹೆಚ್ಚಾಗಲಿಕ್ಕತ್ತವ. ಆದ್ರ 5 ಜಿಲ್ಲೆಗಳಿಗೆ ನೀರಾವರಿ ಬರ್ತಕ್ಕಂಥ ಆಲಮಟ್ಟಿ 524.256 ಯಾಕೆ ಎತ್ತರ ಆಗ್ತಾ ಇಲ್ಲ? ನಿಮ್ ಒಳಗೆ ಗಟ್ಟಿ ಧ್ವನಿ ಆಗ್ತಾ ಇಲ್ಲ. ಯಾವ MLA ಮ್ಯಾಗ ಡಿಪೆಂಡ್ ಇಲ್ಲ. ಈ ವೇದಿಕೆ ಹೆಂಗದ ಅಂದ್ರೆ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ವೇದಿಕೆ ಇದು. ಯಾವುದೇ ಪಕ್ಷ ಜಾತಿಗೆ ಸಂಬಂಧ ಇಲ್ಲ. ನೀವ್ ಯಾಕೆ ಗಟ್ಟಿ ಆಗಬೇಕು ಅಂತಂದ್ರ ಒಂದು ಮಾತನ್ನು ಹೇಳ್ತೀನಿ. ಈ ಟವಲ್ ಎಷ್ಟು ತಾಕತ್ತದ ಈ ನಾಡಿನೊಳಗ ಅಂದ್ರ 1980 ಮಹದಾಯಿ ನೀರಿಗಾಗಿ 13.5 TMC ನೀರಿಗಾಗಿ ಹೋರಾಟ ನಡೆದಿತ್ತು. 7.6 TMC ಕುಡಿಯುವ ನೀರಿನ ಹೋರಾಟಗಾಗಿ. ಅದು ಗುಂಡೂರಾವ್ ಸರ್ಕಾರ ಅಂತ ಈ ರಾಜ್ಯದ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು
ಇಂಥ ವೇದಿಕೆ ಮ್ಯಾಗ ನಿಂತ ಕರೆ ಕೊಡ್ತಾರ. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಇಡೀ ಗುಂಡೂರಾವ್ ಸರ್ಕಾರ ರಾಜ್ಯದೊಳಗೆ ಬಿದ್ದು ಹೋಗ್ ಅಂತ ತಾಕತ್ತಿ ತವಲ್ಗದ. ನೀವೇನ್ ಮಾಡ್ತಾ ಇದ್ದೀರಿ? ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ? ನಮ್ಮೊಳಗೆ ಯಾಕೆ ಭೇದ ಭಾವ ಬರ್ತಾ ಇದೆ? ಸಾಮರಸ್ಯದ ಕೊರತೆ ಆಗ್ಲಿಕ್ಕತ್ತದ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ರಾಜ್ಯ ಹಾಳಾಗಿ ಹೊಂಟದ. ಧಾರವಾಡದೊಳಗೆ ಮೊನ್ನೆ 50,000 ವಿದ್ಯಾರ್ಥಿಗಳು ನೌಕರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. 2,86,000 ಹುದ್ದೆಗಳ ಖಾಲಿ ಅದಾವು. ಬರೇ 2 MLA ಸತ್ರ ತಿಂಗಳೊಳಗೆ ಕಾನೂನುಬದ್ಧವಾಗಿ ನೇಮಕ ಆಗಬೇಕು, MLA ಆಗಬೇಕು. ರಾಜ್ಯ ಸರ್ಕಾರ ನಡೆಯಂಗಿಲ್ಲ. ಆದ್ರೆ 2,86,000 ಹುದ್ದೆಗಳು ರಾಜ್ಯದೊಳಗೆ ಖಾಲಿ ಅದಾವ. ಅದ್ರ ಸರ್ಕಾರ ನಡೀತದೆ. ಹೆಂಗ್ರಿ? ಯಾವ ಉದ್ದೇಶಕ್ಕಾಗಿ ನಡೀತದ? ಇಲ್ಲೊಂದು ಹೇಳಿದ್ರು, NTPC ಇಂದ ಕರೆಂಟ್ ಮಹಾರಾಷ್ಟ್ರಕ್ಕೆ ಹೊಂಟದ. ಇಲ್ಲಿ ಯಾವುದೋ ತಳೆವಾಡ ಅಂತ ಅನ್ನೋ ಊರ್ದಾಗ ಹೋದ. ತಳೆವಾಡ ಅನ್ನೋ ಊರದೊಳಗೆ ರೈತ ತಹಸೀಲ್ದಾರ್ PSI ಎಲ್ಲ ಸಿಬ್ಬಂದಿ ಇದ್ದಾಗ ರೈತ ವಿಷಯ ತಗೊಳ್ತಾರಂದ್ರೆ ಎಲ್ಲಿ ಹೊಂಟದ ಕಾನೂನು ವ್ಯವಸ್ಥೆ? ಪರಿಹಾರ ಸಿಗ್ತಾ ಇಲ್ಲ. ಯಾರು ಕೇಳೋರು? MLAಗಳು ಕೇಳಂಗಿಲ್ಲ, MP ಗಳು ಕೇಳಂಗಿಲ್ಲ. ಇವತ್ತು ರಾಜ್ಯದೊಳಗೆ ಜಾತಿ ಸಮೀಕರಣ ನಡೆದಾಗ ಯಾಕೆ ಮಾಡ್ತಾ ಇದ್ದೀರಿ ಜಾತಿ ಸಮೀಕರಣ? ನಮ್ಮಲ್ಲಿ ಜಾತಿ ಎಲ್ಲ ಕನ್ನಡ ನಾಡಿನೊಳಗೆ 2 ಜಾತಿ ಅದಾವು. ಹೆಣ್ಣು ಗಂಡು ಅದು ಅಲ್ಲ. ದುಡಿಯುವಂತವ್ರದ್ದು ಒಂದು ಜಾತಿ ಆದ್ರೆ ದುಡಿದಂತವ್ರದ್ದು ಕುಂತ ತಿನ್ನೋರ್ದು ಒಂದು ಜಾತಿ ಅದ. 2 ಜಾತಿ ಅದ, ಬೇರೆ ಯಾವುದಿಲ್ಲ. ಯಾಕೆ ಜಾತಿ ಸಮೀಕರಣ ಮಾಡ್ತೀರಿ? ಮಾಡಿ. ಜಾತಿ ಸಮೀಕರಣ ಮಾಡುದಾದ್ರ ಯಾಕೆ ಕರ್ನಾಟಕದೊಳಗೆ ರೈತ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ? ವೃದ್ಧಾಶ್ರಮಗಳು ಅನಾಥಾಶ್ರಮಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ಲಿಕ್ಕತ್ತ? ಒಂದು ಸಮೀಕರಣ ಮಾಡ್ರಿ. 224 MLAಗಳು ಚುನಾವಣೆಗೆ ಅನ್ಯಾಯದಿಂದ ಎಷ್ಟು ಹಣ ಸಂಗ್ರಹ ಮಾಡ್ಯಾರ ಸಮೀಕ್ಷೆ ಮಾಡಿ ಎನ್ಕ್ವೈರಿ ಮಾಡಿ ಹಣ ತಂದು CM ಅಕೌಂಟ್ಗೆ ಹಾಕೋರಿ, ರೈತರಿಗೆ ಕೊಡಿ. ಇಲ್ಲಾಂದ್ರೆ ಏನಾಗ್ತದ? ನಾವೆಲ್ಲ ರೈತರು ಏನ್ ಮಾಡಕತ್ತೀವಲ್ಲ, ಸುಮ್ಮನೆ ಹಂಗ ಸಮಾವೇಶ ಮಾಡುದು ಜೈ ಅನ್ನೋದು ಹೋಗಿಬಿಡುದು. ಈ ನಾಡಿನ ಪರಮ ಪೂಜ್ಯರನ್ನ ಯಾಕೆ ವೇದಿಕೆ ಮ್ಯಾಗ ನಾವ ಗೌರವದಿಂದ ಅವ್ರ ಪಾದಕ್ಕೆ ಹನಿ ಹಚ್ಚಿ ವಿನಂತಿ ಮಾಡ್ಕೊಂಡು ಯಾಕೆ ಕರ್ಕೊಂಡು ಬಂದಿವಿ ಅಂತಂದ್ರೆ, ಇಲ್ಲಿ ಕುಂತಿರ್ತಕ್ಕಂಥ ಮಹಾತ್ಮರ ಸಾಮಾನ್ಯರಲ್ಲ, ಬಹಳ ಜನ ಮಠಾಧೀಶರದಾರ. ಎಲ್ಲದಕ್ಕೂ ನಮ್ಮ ರೈತರನ್ನ ರೈತ ಸಂಘವನ್ನು ಬಳಕೆ ಮಾಡ್ಕೊಂತಾರ. ಅದರ ಮುಗುಳಕೋಡ ಮಠ ಹೆಂಗದ ಅಂತಂದ್ರ, ಮುಗುಳಕೋಡ ಹೋದ ವರ್ಷದೊಳಗೆ ಅಪ್ಪೋರು ಹುಟ್ಟಿದ ಹಬ್ಬದೊಳಗೆ ಹೆಲಿಕಾಪ್ಟರ್ ಮೂಲಕ ಇಡೀ ರೈತರನ್ನ 30,000 ರೈತರನ್ನ ಒಂದೇ ವೇದಿಕೆ ಮ್ಯಾಗ ಕೂಡಿಸಿ ಕೇಸರಿ ಬಿಳಿ ಹಸಿರು ಟೊಪ್ಪಿ ಹಾಕಿ ಹೂ ಹಾಕಿ ಗೌರವ ಕೊಟ್ಟಿರ್ತಕ್ಕಂಥ ನಾಡಿನ ಶ್ರೇಷ್ಠ ಮಠ ಮುಗುಳಕೋಡ ಮಠ ಅದ. ಯಾಕೆ ನಾನು ಅವ್ರ ಬಗ್ಗೆ ಇಷ್ಟು ವಿಚಾರ ಹೇಳಿ ಅಂತಂದ್ರೆ, ಗುರ್ಲಾಪುರ ಹೋರಾಟಕ್ಕೆ ಕುಂತಾಗ ಅವ್ರ ಪಾದಕ್ಕೆ ಹೋಗಿ ಬೆದ್ದು ಬೇಡ್ಕೊಂಡೆ. ನಾ 5ನೇ ದಿವಸ ಒಂದು ಮಾತು ಹೇಳಿದೆ, ಅಪ್ಪೋರ್ ರಾಜಕಾರಣ ಬಹಳ ಗಟ್ಟಿ ಆಗ್ಯದ, ಸರ್ವಾಧಿಕಾರತ್ವ ಆಗ್ಯದ, ಗೆಲ್ಲೋದು ಕಠಿಣ ಅದ ಅಂತಂದಾಗ ಅವ್ರೊಂದು ಮಾತು ಹೇಳಿದ್ರು, ಮುಗುಳಕೋಡದ ಎಲ್ಲಾ ಲಿಂಗರ ಗತಿಗೆ 108 ಕಾಯಿ ಹೊಡಿತಾರಂತ ಬೇಡ್ಕೊರಪ್ಪ, ಸ್ವಕಾರ ಆಗ್ತದ ಅಂತ ಹೇಳಿದ್ರು. 5ನೇ ದಿವಸ ಸಾಯಂಕಾಲ ಅವ್ರ ಪಾದದ ನೇತೃತ್ವದೊಳಗೆ ಬೇಡ್ಕೊಂಡು ಹೋಗುದಿ. 9ನೇ ದಿವಸ ಸಾಯಂಕಾಲ ಶಿವಾನಂದ ಪಾಟೀಲ್ ಬಂದು ಅಪ್ಪೋರ್ ಕಾಲಿಗೆ ಬಂದು ಲೆಟರ್ ಕೊಟ್ಟು. ಇದು ಮುಗುಳಕೋಡ ಮಠದ ತಾಕತ್ತಿದು. ನಾನ್ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಒಂದು ನೀವು ಗಟ್ಟಿ ಆಗ್ರಿ. ಒಂದು ತುತ್ತು ಅನ್ನವನ್ನ ಹಾಕುವಾಗ ಯಾವ ಅಧಿಕಾರಿ ಇರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ, ಒಂದು ತುತ್ತು ಅನ್ನವನ್ನ ಬಾಯೊಳಗೆ ಹಾಕುವಾಗ ಏನು ದೇವ್ರಿಗೆ ಬೇಡ್ಕೋರಿ ಅಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸುವುದನ್ನಲ್ಲ, ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಅಣ್ಣ ತಮ್ಮ ಎಂದೂ ಕೂಡ ಬಡತನದೊಳಗ ನಡುವಂಗ ಆಗದೇ ಇರಲಿ ಅಂತೇಳಿ ಬೇಡ್ಕೊಂಡು ಒಂದು ತುತ್ತು ಬಾಯಿಗೆ ಅನ್ನ ಹಾಕ್ರಿ. ಇನ್ನೊಂದದ, ನಿಮ್ ಮನೆಯೊಳಗ 4 ಜನ ಮಕ್ಕಳು ಇರ್ತಾವ. ಯಾರೇ ಮಠಾಧೀಶರು ರಾಜಕಾರಣಿಗಳು ಬಂದ್ರೆ ಏನ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಪೊಲೀಸ್ ಅದನ್ರಿ,